ಬೆಳಗಾವಿಯಲ್ಲಿ ವೈ ಮಂಜುನಾಥ್ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಗೋವಾ ಮತ್ತು ಬೆಂಗಳೂರಿನಿಂದ ಬಂದಂತ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇನ್ನು ಮೈಸೂರಿನಲ್ಲೂ ಕೂಡ ಮಂಜುನಾಥ್ಗೆ ಸಂಬಂಧಿಸಿದಂತ ರೇಡ್ ಈಗ ಆಗಿದೆ. ಮೈಸೂರಿನ ಕುವೆಂಪು ನಗರದಲ್ಲಿ ಇರುವಂತ ಅವರ ಮನೆಯಲ್ಲಿ ತಲಾಶ್ ನಡೆಸಲಾಗ್ತಾ ಇದೆ. ಬಾವಲಿ ಸಮೀಪ ಮಂಜುನಾಥ್ ಕುಟುಂಬಸ್ಥರ ಹೆಸರಿನಲ್ಲಿ ಇದೆ ಬಾರ್. ಸೊ ಜಾರಕಿಹೊಳಿ ಸಹೋದರಿ ಮಹಾದೇವಿ ಹೆಸರಿನಲ್ಲಿ ಇರುವಂತಹ ಬಾರ್ ಅದು. ಕಳೆದ ಬಾರಿ ಲೋಕಾಯುಕ್ತ ದಾಳಿಯಾದಾಗ 11 ದಿನ ಜೈಲು ಸೇರಿದ್ರು ಅವರು. 11 ದಿನ ಜೈಲಿನಲ್ಲಿದ್ದಂಥ ಮಂಜುನಾಥ್ ಈಗ ಮತ್ತೆ ಇಡಿ ರೈಡ್ಗೆ ಒಳಗಾಗಿದ್ದಾರೆ. ಈಗ ಮೈಸೂರಿನಲ್ಲೂ ಕೂಡ ದಾಳಿಯಾಗಿದೆ. ಮಂಜುನಾಥ್ ಅವರಿಗೆ ಸಂಬಂಧಿಸಿದಂಥ ಬಾರ್ ಮೇಲೆ ದಾಳಿಯಾಗಿದೆ. ಈಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರವಿ, ಕಳೆದ ಬಾರಿ ರೈಡ್ ಆದಾಗ 11 ದಿನ ಜೈಲಲ್ಲಿ ಇದ್ರು ಮಂಜುನಾಥ್ ಅವರು. ಈಗ ಮತ್ತೊಂದು ರೈಡ್ ಜಾರಿ ನಿರ್ದೇಶನಾಲಯದಿಂದ ಎಷ್ಟು ಜನ ತಂಡ ಆಗಮಿಸಿದೆ ಕುವೆಂಪು ನಗರದಲ್ಲಿ ಇರುವಂಥ ಮನೆಗೆ? ಏನು ಸಿಗ್ತಾ ಇದೆ ಮಾಹಿತಿ? ಮಧುಸೂದನ್, ಬರೋಬ್ಬರಿ 14 ವರ್ಷಗಳ ಹಿಂದೆ ಸತೀಶ್ ಜಾರಕಿಹೊಳಿ ಅವರ ಬಾಮೈದ ವೈ ಮಂಜುನಾಥ್ ಅವರ ಮನೆ ಮೇಲೆ ಇದೇ ರೀತಿ ಲೋಕಾಯುಕ್ತ ದಾಳಿಯಾಗಿತ್ತು. ಆ ಸಂದರ್ಭದಲ್ಲಿ ಬರೋಬ್ಬರಿ 11 ದಿನಗಳ ಕಾಲ ಅವರು ಜೈಲಿನಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮೈಸೂರಿನಲ್ಲಿ ಅಬಕಾರಿ DC ಆಗಿದ್ದಂತಹ ಸಂದರ್ಭದಲ್ಲಿ ಅವರು ಅಕ್ರಮವನ್ನೇ ಎಸಗುತ್ತಿದ್ದಾರೆ ಅಂತ ಹೇಳಿ ಸ್ಥಳೀಯ ಮುಖಂಡರಾದಂತಹ ಚಂದ್ರಶೇಖರ್ ಎಂಬುವರು ದೂರನ್ನು ಸಲ್ಲಿಸಿದ್ರು. 5 ಲಕ್ಷ ರೂಪಾಯಿ ಹಣವನ್ನು ಪಡೆಯುವಾಗ ನೇರವಾಗಿ ಅವರು ಲೋಕಾಯುಕ್ತಗೆ ಟ್ರ್ಯಾಪ್ ಆಗಿದ್ರು. ಆ ಸಂದರ್ಭದಲ್ಲಿ ಅವರು ಜೈಲು ಸೆರೆವಾಸವನ್ನು ಕೂಡ ಅನುಭವಿಸಿ ಹೊರಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದಾದ ಬಳಿಕ ಅವರು ಮೈಸೂರಿನಲ್ಲೇ ಒಂದಷ್ಟು ದಿನಗಳ ಕಾಲ ವಾಸವೂ ಕೂಡ ಇದ್ರು. ಸದ್ಯ ಈಗ ಮೈಸೂರಿನಲ್ಲಿ ಅವ್ರದ್ದು 2 ಮನೆಗಳಿದೆ, ಒಂದು ದಟ್ಟಗಳ್ಳಿ ಮತ್ತು ಇನ್ನೊಂದು ಕುವೆಂಪು ನಗರ. ಹಾಗಾಗಿ ಸದ್ಯ ಇಡಿ ಅಧಿಕಾರಿಗಳು ಈಗ ಕುವೆಂಪು ನಗರ ಮನೆಗೆ ಬಂದು ಅಲ್ಲಿ ಕೂಡ ದಾಖಲೆಗಳನ್ನು ಶೋಧ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ವೈ ಮಂಜುನಾಥ್ ಅವರ ಸಂಬಂಧಿಕರ ಹೆಸರಿನಲ್ಲಿ, ಅಂದರೆ ಸಹೋದರ, ಅವರ ಪತ್ನಿ, ಹೀಗೆ ಬೇರೆ ಬೇರೆ ಅವರ ಹೆಸರಿನಲ್ಲಿ ಮೈಸೂರು ಭಾಗದಲ್ಲಿ ಹಲವು ಬಾರ್ಗಳಿವೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಆದರೆ ಅದರ ನಡುವೆ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕು ಬಾವಲಿ ಚೆಕ್ ಪೋಸ್ಟ್ನ ಸಮೀಪ, ಅಂದರೆ ಕೇರಳ ಮತ್ತು ಕರ್ನಾಟಕ ಬಾರ್ಡರ್ ಮಧ್ಯದಲ್ಲಿರುವಂತಹ ಬಾವಲಿ ಚೆಕ್ ಪೋಸ್ಟ್ನ ಸಮೀಪದಲ್ಲಿ ಅವರ ಅಂದರೆ ಸತೀಶ್ ಜಾರಕಿಹೊಳಿ ಅವರ ಸಹೋದರಿ ಹಾಗೂ ಮಂಜುನಾಥ್ ಅವರ ಪತ್ನಿ, ಇವರ ಹೆಸರು ಮಹಾದೇವಿ, ಅವರ ಹೆಸರಿನಲ್ಲಿ ಬೇನಾಮಿಯಾಗಿ ಅವರು ಬಾರ್ನ ನಡೆಸ್ತಿದ್ದಾರೆ ಅಂತೇಳಿ ಮೊದಲಿಂದಲೂ ಕೂಡ ಆರೋಪ ಇತ್ತು. ಇತ್ತೀಚಿನ ದಿನಗಳಲ್ಲಿ ನ್ಯೂಸ್ ಫಾಸ್ಟ್ ವಿಸ್ತೃತವಾದ ವರದಿಗಳನ್ನು ಬಿತ್ತರ ಮಾಡಿತ್ತು. ಕಬಿನಿ ಹಿನ್ನೀರಿನಲ್ಲಿ ಅಕ್ರಮ ರೆಸಾರ್ಟ್ಗಳು ತಲೆ ಎತ್ತಿದೆ ಅಂತೇಳಿ ಅದರ ಒಂದು ಭಾಗವಾಗಿಯೇ ಈ ಒಂದು ಅಕ್ರಮ ಬಾರ್ಗಳು ಇವೆ ಅಂತೇಳಿ ಕೂಡ ಸುದ್ದಿಯನ್ನು ಮಾಡಿತ್ತು. ಈ ಬಾರ್ ಈಗ ಸತೀಶ್ ಜಾರಕಿಹೊಳಿ ಅವರ ಬಾಮೈದವರಿಗೆ ಸೇರಿದ್ದು ಅಂತೇಳಿ ಈಗ ಮಾಹಿತಿಗಳು ಲಭ್ಯ ಆಗ್ತಿದೆ. ಇದರ ಜೊತೆಗೆ ಮೈಸೂರಿನಲ್ಲೂ ಕೂಡ ದಾಳಿ ನಡೆಸಿ ಪೊಲೀಸರು ಹಾಗೂ ಅಧಿಕಾರಿಗಳು ತಲಾಶ್ ನಡೆಸುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. 2012 ಮತ್ತು ಜುಲೈ 27, ಅಂದರೆ ಬರೋಬ್ಬರಿ 14 ವರ್ಷಗಳ ಹಿಂದೆ ಇದೇ ಸಂದರ್ಭಕ್ಕೆ ಅವ್ರ ಮೇಲೆ ದಾಳಿಯಾಗಿತ್ತು. ಆ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿ ಲಂಚವನ್ನು ಪಡಿಬೇಕಾದ್ರೆ ಸಿಕ್ಕಾಕಿಕೊಂಡಿದ್ರು ಅಂತೇಳಿ ಚಂದ್ರಶೇಖರ್ ಅವರು ಗಂಭೀರ ಆರೋಪವನ್ನು ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಈಗ ಮತ್ತೊಂದು ರೇಡ್ ಆಗಿದೆ. ಈಗ ಏನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಮಧು ಸರ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ಇನ್ನು ಈ ರೇಡ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ 2012ರಲ್ಲಿ ಮಂಜುನಾಥ್ ಅವರ ವಿರುದ್ಧ ಆರೋಪವನ್ನು ಮಾಡಿ ದೂರನ್ನು ದಾಖಲಿಸಿದ್ದಂಥ ಚಂದ್ರಶೇಖರ್ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಚಂದ್ರಶೇಖರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ತಾವು 2012ರಲ್ಲಿ ಕೊಟ್ಟಂತ ದೂರಿನ ಮೇಲೆ ರೇಡ್ ಆಗಿತ್ತು, ಅರೆಸ್ಟ್ ಆಗಿದ್ರು, 11 ದಿನ ಜೈಲಿನಲ್ಲಿ ಇದ್ರು. ಈಗ ಮತ್ತೊಂದು ರೈಡ್ ಜಾರಿ ನಿರ್ದೇಶನಾಲಯದಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ಸರ್, ಅವಾಗ ನಾನು ಜನತಾ ಬಜಾರ್ ಅಧ್ಯಕ್ಷನಾಗಿದ್ದೆ. ಆ ಲೈಸೆನ್ಸ್ ಒಂದು ರಿನ್ಯೂವಲ್ ಆಗ್ಬೇಕಾಗಿತ್ತು. ಆ ರಿನ್ಯೂವಲ್ ಆಗ್ಬೇಕಾಗಿದ್ದಾಗ ಅವರು ಒಂದು ಸ್ವಲ್ಪ ಅಮೌಂಟ್ ತುಂಬಾ ಡಿಮ್ಯಾಂಡ್ ಮಾಡಿ ಕೇಳಿದ್ರು ಸರ್. ಆ ಹಂತದಲ್ಲಿ ನಾನು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಒಂದು ಇದಾಗಿತ್ತು ಸರ್, ರೇಡ್ ಆಗಿತ್ತು ಸರ್. ಆಗ ಚಂದ್ರಶೇಖರ್ ಅವರೇ, ಅವತ್ತು ತಾವು ಕೊಟ್ಟಂತ ದೂರು, ಬಟ್ ಇವತ್ತು ಬೇರೆ ರೈಡ್. ಆದ್ರೆ ಅವತ್ತು ನೀವು ಮಾಡಿದಂತ ಆರೋಪಗಳು ಏನೇನು? 11 ದಿನ ಅವ್ರು ಜೈಲಲ್ಲಿ ಇದ್ರಲ್ಲ, ಅದನ್ನ ಒಂದ್ ಸ್ವಲ್ಪ ಮೇಲ್ಕ್ ಹಾಕೋದಾದ್ರೆ? ಸರ್, ಅವತ್ತೇನಂದ್ರೆ ಅವಾಗ ನಮ್ಮ ಮೈಸೂರಲ್ಲಿ ಅವ್ರು ಎಕ್ಸೈಸ್ DC ಆಗಿದ್ರಲ್ಲ ಸರ್, ತುಂಬಾ ಹಣಕಾಸಿನ ವ್ಯವಹಾರ ತುಂಬಾ ಇತ್ತು ಅವ್ರ ಹತ್ರ. ತುಂಬಾ ಡಿಮ್ಯಾಂಡ್ ಮಾಡಿ ಎಲ್ಲರ ಹತ್ರನು ಈ ಲೈಸೆನ್ಸ್ ದಾರ್ ಹತ್ರ ತುಂಬಾ ಡಿಮ್ಯಾಂಡ್ ಮಾಡೇ ದುಡ್ಡು ಮಾಡ್ತಾ ಇದ್ರು.
ನಮ್ದೊಂದು ಸರ್ಕಾರದ ಅಂಗಸಂಸ್ಥೆ ಕೋಆಪರೇಟಿವ್, ಅದು ಜನತಾ ಬಜಾರ್ ಅಂತೇಳಿ ಆ ಸಂಸ್ಥೆಗೆ ಒಂದು ಲೈಸೆನ್ಸ್ ಇತ್ತು. ಹ್ಮ್ ಆ ಲೈಸೆನ್ಸ್ ರಿನ್ಯೂವಲ್ ಮಾಡ್ಕೊಡಿ ಅಂತ ಹೇಳಿದಾಗ ಅವರು 20 lakhs ಅಮೌಂಟ್ ಕೇಳಿದ್ರು ಅವಾಗ. ಹ್ಮ್ ಸೊ ಆಗ ನಾನು ಲೋಕಾಯುಕ್ತರದ್ದು ಹೋಗಿ ಒಂದು ಕಂಪ್ಲೇಂಟ್ ಆದಾಗ ಹೆಚ್ಚು ಕಡಿಮೆ 11 ಜನ ಇವರು ಇನ್ಸ್ಪೆಕ್ಟ್ರು, ಡೆಪ್ಟಿ ಮತ್ತೆ DC ಅವರು YR ಮಂಜುನಾಥ್ ಸೇರಿ ಇಷ್ಟು ಜನಕ್ಕೂ ರೇಡ್ ಆಗಿತ್ತು ಸರ್ ಅವಾಗ. ಹ್ಮ್ ಹ್ಮ್ ಆ ಕೇಸ್ ಇನ್ನೂ ನಡೀತಾನೆ ಇದೆ ಸರ್. ಆ ಕೇಸ್ ಇನ್ನೂ ಫೈನಲ್ ಆಗಿಲ್ಲ ಅಂತ ಕಾಣಿಸ್ತದೆ ಸರ್ ಲೋಕಾಯುಕ್ತದಲ್ಲಿ. ಹ್ಮ್ ಸೊ ಅವ್ರಿಗೆ ಸ್ವಲ್ಪ ಹಣದ ಆಸೆ ತುಂಬಾ ಇದೆ ಸರ್, ಹ್ಮ್ ನನಗೆ ಗೊತ್ತಿರೋ ಮಟ್ಟಿಗೆ. ಹ್ಮ್ ನಾವು ಕೂಡ ನೋಡ್ತಾ ಇದೀವಿ, ಬೆಂಗಳೂರು, ಮೈಸೂರು, ಬೆಳಗಾವಿ, ಬಳ್ಳಾರಿ, ಗೋವಾ, ಅರಸೀಕೆರೆ ಹಾ ಎಲ್ಲ ಕಡೆ ಅವ್ರ ನೆಟ್ವರ್ಕ್ ಇದೆ ಅಂತ. ಇದೆ ಸರ್, ಇದೆ ಸರ್, ತುಂಬಾ ನೆಟ್ವರ್ಕ್ ಇದೆ ಸರ್, ತುಂಬಾ ನೆಟ್ವರ್ಕ್ ಇದೆ, ತುಂಬಾ ಶಾರ್ಪ್ ಇದ್ದಾರೆ, ಹ್ಮ್ ತುಂಬಾ ಶಾರ್ಪ್ ಇದ್ದಾರೆ, ಬುದ್ಧಿವಂತರಿದ್ದಾರೆ. ಹ್ಮ್ ಅದೇ ಬುದ್ಧಿನ, ಅದೇ ಶಾರ್ಪ್ನ ಬೇರೆದಕ್ಕೆ ಉಪಯೋಗಿಸಿದ್ರೆ ತುಂಬಾ ದೊಡ್ಡ ವ್ಯಕ್ತಿಯಾಗಿ ಬೆಳೆದ್ಬಿಡೋರು ಸರ್ ಅವರು. ಹ್ಮ್ ಹ್ಮ್ ಪ್ರಭಾವಿ ನಾಯಕರ ಸಂಬಂಧಿ ಕೂಡ ಇವ್ರ ತಂದೆ ಮಾಜಿ ಸಂಸದರು ಚಂದ್ರಶೇಖರ್ ಅವರು. ಹೌದು ಹೌದು ಸರ್, ದೇವೇಂದ್ರಪ್ಪನವರು ಮಾಜಿ ಸಂಸದರು ಸರ್, ಹ್ಮ್ ಬಿಜೆಪಿ. ಹ್ಮ್ ಹೌದು ಸರ್, ಹೌದು ಸರ್, ಹೌದು ಸರ್. ಈ ರೀತಿ ಪ್ರಭಾವಿ ಇರುವಂತ ವ್ಯಕ್ತಿ ಸರ್ ಈಗ ದಾಳಿಗೆ ಒಳಗಾಗಿದ್ದಾರೆ. ಹೌದು ಸರ್, ಅವ್ರು ಈಗ್ಲಾರು ತಿತ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಈಗ್ಲಾರು ತಿತ್ಕೊಳ್ಳಿ, ಹಣನೇ ಮುಖ್ಯ ಆಗಲ್ಲ ಅನ್ನೋದನ್ನ ಈಗ್ಲಾರು ತಿತ್ಕೋಬೇಕು ಸರ್. ಹ್ಮ್ ಹ್ಮ್ ಇದೇನು ನಿಮಗೆ ಮೇಲ್ನೋಟಕ್ಕೆ ಏನನ್ಸುತ್ತೆ? ಇದು ತುಂಬಾ ದೊಡ್ಡ ರೇಡ್ ಈ ಸತಿ ಆಗಿರೋದು. 11-12 ವರ್ಷಕ್ಕೆ ಆದ ಬಳಿಕ ಆಗಿರುವಂತ ಎರಡನೇ ರೇಡ್ ಇದು. ಹೌದು 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 ಸರ್, ಇದು ತುಂಬಾ ದೊಡ್ಡ ರೇಡ್ ಸರ್. ಹ್ಮ್ ಇದು ತುಂಬಾ ದೊಡ್ಡ ರೇಡ್ ಆಗುತ್ತೆ. ಬಟ್ ಏನಂತ ನಿಜಾಂಶ ಹೊರಗಡೆ ಬಂದಾಗ ಗೊತ್ತಾಗತ್ತಲ್ಲ. ಏನ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಗೆ? ಬರುತ್ತೆ ಸರ್, ಸುಮಾರು ಹೇಳಕ್ ಅಸಾಧ್ಯ ಸರ್, ಹ್ಮ್ ಹೇಳಕ್ ಅಸಾಧ್ಯ, ನನಗೆ ಗೊತ್ತಿರಂಗೆ ಹೇಳಕ್ ಅಸಾಧ್ಯ. ಓಕೆ, ನೀವು ಮೈಸೂರಲ್ಲಿ ಮಂಜುನಾಥ್ ಅವ್ರನ್ನ ನೋಡಿರೋ ಪ್ರಕಾರ ಹೇಗಿದ್ರು ಅವರು, ಅವರ ಜೀವನ, ಲೈಫ್ ಸ್ಟೈಲ್? ಐಫೈ ಸರ್, ತುಂಬಾ ಚೆನ್ನಾಗಿದ್ರು, ಹ್ಮ್ ಸಿಸ್ಟಮೆಟಿಕ್, ಆಮೇಲೆ ಗಾಲ್ಫ್. ಹ್ಮ್ ಅವ್ರೇನ್ ಡ್ಯೂಟಿ ಅವರ್ಸ್ ಅಲ್ಲಿ ಏನು 1 hour ಡ್ಯೂಟಿ ಮಾಡಿದ್ರೆ ಮುಗಿಯೋದು ಸರ್. ಎವ್ರಿ ಡೇ? ಜಸ್ಟ್ ಒಂದ್ ಸೈನ್ ಹಾಕಕ್ ಮಾತ್ರ ಬರೋರು, ಹ್ಮ್ ಮಿಕ್ಕಿದ್ದೆಲ್ಲ ಕ್ಲಬ್, ಗಾಲ್ಫ್. ಅವ್ರು ತುಂಬಾ ಎಂಜಾಯ್ ಮಾಡ್ತಾರೆ ಸರ್, ಈ ಜೆಂಟ್ಲ್ಮ್ಯಾನ್. ಓಕೆ, ಧನ್ಯವಾದ ಚಂದ್ರಶೇಖರ್ ಅವರೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಇದು ವೈ ಮಂಜುನಾಥ್ ಅವರು ಈಗ ಅವರ ಮನೆ ಮೇಲೆ ರೈಡ್ ಆಗಿರೋದು. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ರೇಡನ್ನು ಮಾಡಿದ್ದಾರೆ. ಬೆಳಗಾವಿ, ಮೈಸೂರು, ಬೆಂಗಳೂರು, ಗೋವಾ, ಅರಸೀಕೆರೆ ಸೇರಿದಂತೆ ಅವ್ರಿಗೆ ಇರೋ ಅಂಥ ಮನೆ ಕಚೇರಿಗಳ ಮೇಲೆ ದಾಳಿ ಆಗಿದೆ. 12 ವರ್ಷಕ್ಕೆ ಮುಂಚಿತವಾಗೂ ಕೂಡ ರೈಡ್ ಆಗಿತ್ತಂತೆ. ಇದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಬಟ್ ಅವಾಗ 11 ದಿನಗಳ ಕಾಲ ಅವ್ರನ್ನ ಬಂಧನದಲ್ಲಿ ಇರಿಸಲಾಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.